ಇವತ್ತಿನ ಪವರ್ ಫೋಕಸ್ ನಲ್ಲಿ ಬಹಳ ಮುಖ್ಯವಾಗಿ ಎರಡು ವಿಚಾರಗಳನ್ನು ನಾನು ಚರ್ಚೆ ಮಾಡ್ತೀನಿ. ಒಂದು, ರಾಜ್ಯ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಸಂಘರ್ಷ. ಮೊದಲು ಆಂತರಿಕ ಸಂಘರ್ಷ ಆಗಿತ್ತು, ಅದು ಇವಾಗ ಹಾದಿ ಬೀದಿ ರಂಪ ಆಗ್ಬಿಟ್ಟಿದೆ. ಬಣ ಬಡಿದಾಟ ಎಷ್ಟು ಮಟ್ಟಿಗೆ ಬಿಜೆಪಿಯಲ್ಲಿ ಆಗ್ತಾ ಇದೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇದ್ರಿ. ಈಗ ಅದು ಕೇಂದ್ರದ ಅಂಗಳಕ್ಕೆ ಕೂಡ ಹೋಗಿ ತಲುಪಿದೆ. ನೋಟಿಸ್ ಕೊಟ್ಟರು ಕೂಡ ಯತ್ನಾಳ್ ಕ್ಯಾರೆ ಅಂತ ಇಲ್ಲ. ಇದು ರಾಜ್ಯ ಬಿಜೆಪಿಯನ್ನ ಇನ್ನಿಲ್ಲದ ಮುಜುಗರಕ್ಕೀಡು ಮಾಡಿದೆ ಅನ್ನೋದಂತೂ ಸುಳ್ಳಲ್ಲ. ಒಂದು. ಇನ್ನೊಂದು, RSS ನಾಯಕ ಮೋಹನ್ ಭಾಗತ್ ಹೇಳಿದಂತ 3 ಮಕ್ಕಳು ಬೇಕು, 3 ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳಿದಂಥ ಮಾತು. ನಮ್ಮ ದೇಶದ ಪಾಪ್ಯುಲೇಷನ್ ಇಂದ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ. ಅವ್ರು ಯಾವ್ದೋ ಧರ್ಮದವರು 10 ಮಕ್ಕಳು ಮಾಡ್ಕೊಂಡ್ರು ಅಂತ ಇನ್ಯಾರೋ ಧರ್ಮಕ್ಕೆ ನಾವು 3 ಮಕ್ಕಳು ಮಾಡ್ಕೊಳ್ಳಿ ಅಂತ ಹೇಳುವಂತ ಹೇಳಿಕೆ ಇದೆಯಲ್ಲ, ಇದು ಎಷ್ಟು ಸಮಂಜಸ? ಈ ಹೇಳಿಕೆಗಳು ಯಾರನ್ನ ಎಲ್ಲಿಗೆ ತಗೊಂಡು ಹೋಗಿ ನಿಲ್ಸುತ್ತೆ? ಈ ಹೇಳಿಕೆಗಳಿಂದ ಭಾರತದ ಭವಿಷ್ಯವನ್ನೇನಾದ್ರೂ ರೂಪಿಸೋದಕ್ಕಾಗತ್ತಾ? ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಬಿಜೆಪಿಯಲ್ಲಿನ ಬಣ ಬಡಿದಾಟದ ಬಗ್ಗೆ ಮಾತನಾಡ್ತೀನಿ. ಬಿಜೆಪಿಯ ಬಣ ಬಾಂಬ್. ಬಿಜೆಪಿಯಲ್ಲಿ ಹಿಂದೆಂದೂ ಇಲ್ಲದಷ್ಟು ಬಣ ಬಡಿದಾಟ ಈಗ ನಾವು ಕಾಣ್ತಾ ಇದ್ದೀವಿ. ಯಾರ ಕಂಟ್ರೋಲ್ಗೂ ಕೂಡ ಈ ಬಣಗಳ ಗುದ್ದಾಟ ಸಿಗ್ತಾ ಇಲ್ಲ. ಯಾರಿಂದಲೂ ಕೂಡ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ದೇಶವನ್ನೇ ನಿಯಂತ್ರಿಸ್ತಾ ಇರುವಂತಹ ಬಿಜೆಪಿ ವರಿಷ್ಠರಿಗೂ ಕೂಡ ಈ ಬಣ ಬಡಿದಾಟವನ್ನ ನಿಯಂತ್ರಿಸೋದು ಬಹಳ ದೊಡ್ಡ ಸವಾಲಾಗಿದೆ. ರಾಜ್ಯದಲ್ಲಿನ ಭಿನ್ನರನ್ನ ಹಿಡಿತದಲ್ಲಿಡೋದು ಹೇಗೆ ಕಂಟ್ರೋಲ್ ಮಾಡ್ತೀರಿ? ಬಿಜೆಪಿ ಹೈಕಮಾಂಡ್ ಅಂಗಳಕ್ಕೆ ಬಣ ಬಡಿದಾಟದ ಚೆಂಡು ಹೋಗಿ ಬಿದ್ದಿದೆ. ಆದರೆ ಅದನ್ನ ಕಂಟ್ರೋಲ್ ಮಾಡೋಕೆ ಅವರಿಂದನೂ ಆಗ್ತಾ ಇಲ್ಲ. ಬಿಜೆಪಿಯ ಸಾರಥಿ ವಿರುದ್ಧ ಯತ್ನಾಳ್ ಬಳ ನಿರಂತರವಾಗಿ ದಾಳಿ ಮಾಡ್ತಾನೆ ಇದೆ. ರಾಜ್ಯಾಧ್ಯಕ್ಷರ ಆಪ್ತರಿಂದ ಯತ್ನಾಳ್ ವಿರುದ್ಧ ರಣಘೋಷವನ್ನ ಘೋಷಿಸಲಾಗಿದೆ. ಪಕ್ಷನಿಷ್ಠರು ತಲೆ ತಗ್ಗಿಸುವಂತೆ ಮಾಡಿದೆ ಪರ ವಿರುದ್ಧದ ಈ ಒಂದು ಯುದ್ಧ. ಬಹಳ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ತಾ ಇದ್ದಂತಹ ಬಿಜೆಪಿಯಲ್ಲಿ ಈಗ ಇದು ಸೋಕಾಲ್ಡ್ ಶಿಸ್ತಿನ ಪಕ್ಷ ಅಂತ ಹೇಳೋ ತರ ಆಗೋಗ್ಬಿಟ್ಟಿದೆ. ಯಾವ ಶಿಸ್ತು ಕೂಡ ಕಾಣ್ತಾ ಇಲ್ಲ, ಬರೀ ಅಶಿಸ್ತಿನಿಂದ ತುಂಬಿರುವಂತ ಸುಸ್ತು ಮಾತ್ರ ಕಾಣಿಸ್ತಾ ಇದೆ. ಬಣ ನಿಯಂತ್ರಿಸದೆ ಹೋದ್ರೆ ರಾಜ್ಯ ಬಿಜೆಪಿ ವರ್ಚಸ್ಸಿಗೆ ಧಕ್ಕೆ ಆಗತ್ತೆ. ಆ ಧಕ್ಕೆಯನ್ನ ಈ ಬಣಗಳು ಆಲ್ರೆಡಿ ತಂದಿಟ್ಟಿದೆ. ಈಗ ಆಲ್ರೆಡಿ ಬೈ ಎಲೆಕ್ಷನ್ ನ 3 ಕ್ಷೇತ್ರಗಳು ಕೂಡ ಹೀನಾಯವಾಗಿ ಬಿಜೆಪಿ ಸೋಲ್ ಕಂಡಿದೆ. ಇದರಿಂದಾದ್ರೂ ಬುದ್ಧಿ ಕಲಿಬೇಕಾಗಿತ್ತು. ತರಾತುರಿಯಲ್ಲೇ ದೆಹಲಿಗೆ ಹೋಗಿ ಬಂದ್ರು ಬಿಜೆಪಿ ಸಾರಥಿ ವಿಜೇಂದ್ರ. ಯತ್ನಾಳ್ ಬಣಕ್ಕೆ ಲಗಾಮ್ ಹಾಕಿ, ದಯವಿಟ್ಟು ಏನಾದ್ರೂ ಮಾಡಿ ಲಗಾಮ್ ಹಾಕಿ, ಇಲ್ಲ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತಿದೆ ಅಂತ ವಿಜೇಂದ್ರ ಹೋಗಿ ಮನವಿ ಮಾಡ್ಕೊಂಡು ಬಂದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬರ್ತಿದ್ದಂತೆ ಒಂದಷ್ಟು ಹಲ್ಚಲ್ ಶುರುವಾಯಿತು. ಮಹತ್ವದ ಡೆವಲಪ್ಮೆಂಟ್ಗಳಾಯ್ತು. ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಕೂಡ ಕೊಟ್ಟು, ಯಾಕ್ರಿ ಹಿಂಗ್ ಬಾಯ್ ಹೋದಂಗ್ ಮಾತಾಡ್ತಾ ಇದ್ದೀರಿ, ಇದರಿಂದ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಬರ್ತಾ ಇದೆ, ನಿಮ್ಮ ಮಾತುಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಯಾಕೆ ಹಿಂಗ್ ಆಡ್ತಾ ಇದ್ದೀರಿ ನೀವು, 10 ದಿನಗಳಲ್ಲಿ ವಿವರ ಕೊಡಿ ಅಂತ ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿ ಡೆಡ್ ಲೈನ್ ಕೂಡ ಕೊಟ್ಟಿದೆ. ನಾನು ಉತ್ತರ ಕೊಡ್ತೀನಿ, ನನ್ನದೇ ಅನ್ಸತ್ ಶೈಲಿಯಲ್ಲಿ ನಾನು ಉತ್ತರ ಕೊಡ್ತೀನಿ ಅಂತ ಯತ್ನಾಳ್ ಕೂಡ ಒಂದು ಉತ್ತರ ಕೊಡುವಂತ ಭರವಸೆಯನ್ನ ಕೊಟ್ರು. ಆದ್ರೆ ಆ ಬಳಿಕ ವರ್ಷನೂ ಬದಲಾಯಿಸ್ಬಿಟ್ರು. ವಿಜೇಂದ್ರ ಟಾರ್ಗೆಟ್ ಮಾಡಿದ್ರು ರಮೇಶ್ ಜಾರಕಿಹೊಳಿ. ರಾಜ್ಯಾಧ್ಯಕ್ಷರನ್ನೇ ಹುಡುಗ ಅಂತ ಕಾಲೆಳೆದ್ರು ರಮೇಶ್ ಜಾರಕಿಹೊಳಿ ಅವರು. ಅವನಿನ್ನು ಸಣ್ಣ ಹುಡುಗಾರಿ ಅಂತ ಹೇಳಿ ಒಳ ಬೇಗುದಿಗೆ ಮದ್ದರಿಯುತ್ತ ಕೇಂದ್ರದ ಶಿಸ್ತು ಸಮಿತಿ. ಬಿಜೆಪಿ ಬಣ ಬಡಿದಾಟಕ್ಕೆ ಮೂಗುದಾರ ಹಾಕೋದು ಯಾರು? ಹಾಗಾದ್ರೆ ಯಾರು ಮೂಗುದಾರ ಹಾಕ್ಲಿಕ್ಕೆ ಸಾಧ್ಯ ಇದೆ? ರಾಜ್ಯಾಧ್ಯಕ್ಷರ ಆಪ್ತರಿಂದ ಯತ್ನಾಳ್ ವಿರುದ್ಧ ರಣಘೋಷ ಕೂಗಾಯ್ತು. ಮೈಸೂರಿಗೆ ಹೋದ್ರು, ಚಾಮುಂಡಿ ಬೆಟ್ಟಕ್ಕೆ ದರ್ಶನ ಮಾಡಿದ್ರು. ವಿಜಯೇಂದ್ರ ಅವರ ಒಂದು ಆಪ್ತ ಬಳಗ ಇದೆಯಲ್ಲ, ರೇಣುಕಾಚಾರ್ಯ ಅಂಡ್ ಟೀಮ್, ಸೊ ಅವರು ಒಂದ್ ಕಡೆ, ಈ ಕಡೆ ಯತ್ನಾಳ್ ಬಣ ಒಂದ್ ಕಡೆ. ಬಿಜೆಪಿಗೆ ಹೇಳ್ತೀನಿ ನಾನು, ನಾಚಿಕೆ ಆಗ್ಬೇಕು. ಯಾಕೆ ಅಂತಂದ್ರೆ ಒಂದು ವಿರೋಧ ಪಕ್ಷದಲ್ಲಿ ಇತ್ಕೊಂಡು ಆಡಳಿತ ಪಕ್ಷದ ಕಿವಿಯನ್ನ ಹಿಂಡಿ, ಆಡಳಿತ ಪಕ್ಷದ ಲೋಪದೋಷಗಳನ್ನ ಎತ್ತಿ ಹಿಡಿದು ಒಂದು ಸಮರ್ಥ ವಿರೋಧ ಪಕ್ಷವಾಗಿ ಅದು ರಾಜ್ಯದಲ್ಲಿ ಗುರುತಿಸ್ಕೊಳ್ಳೋ ಬದಲು ಈ ರೀತಿ ಬಣ ಬಡದಾಡ್ಕೊಂಡು ಅವ್ರ ಟೀಮು ಇವ್ರ ಟೀಮು ಅಂತ ಮಾತಾಡ್ತಾ ಇದಾರಲ್ಲ ನೋಡಿ. ಯತ್ನಾಳ್ ಅವರ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಐ ವಿಲ್ ರೆಸ್ಪಾಂಡ್ ಟು ದ ನೋಟಿಸ್ issued by the BJP disciplinary committee ಅಂತ ಅವರು ಎಕ್ಸ್ ಅಲ್ಲಿ ಟ್ವೀಟ್ ಕೂಡ ಮಾಡಿದ್ದಾರೆ. ಹಂಗಿದ್ದಿದ್ ಯತ್ನಾಳು ಪುನಃ ಉಲ್ಟಾ ಹೊಡೆದ್ರು. ಇದು ಫೇಕ್ ನೋಟಿಸ್ ಇರಬಹುದು, ನನಗೆ ಸುಮಾರು ಬಾರಿ ನೋಟಿಸ್ ಕೊಟ್ಟಿದ್ದಾರೆ, ಇದು ವಿಜೇಂದ್ರನೇ ಮಾಡಿಸಿರ್ಬೋದು ಅಂದ್ರು. ಐ ಡೋಂಟ್ ನೋ ಯತ್ನಾಳ್ ಅವ್ರಿಗೆ ಯಾಕೆ ವಿಜೇಂದ್ರ ಅವ್ರ ಮೇಲೆ ಅಷ್ಟೊಂದು ದ್ವೇಷ ಅಂಡ್ ಯಡಿಯೂರಪ್ಪ ಅವ್ರ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ಅಂತ ಹೇಳಿ. ನಿಮ್ಮಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಅದನ್ನ ಕುತ್ಕೊಂಡು ಬಗೆಹರಿಸ್ಕೊಳ್ಳಿ. ಇಫ್ ಯು ಹ್ಯಾವ್ ಎನಿ ಪ್ರಾಬ್ಲಮ್, ಸಮಸ್ಯೆ ಇತ್ತು ಅಂತಂದ್ರೆ ನಿಮ್ಮ ಪಕ್ಷದ ಒಳಗೆ ಕುತ್ಕೊಂಡು ಬಗೆಹರಿಸ್ಕೊಳ್ಳಿ, ನಿಮ್ಮ ವರಿಷ್ಠರ ಮುಂದೆ ಹೋಗಿ ಬಗೆಹರಿಸ್ಕೊಳ್ಳಿ. ಹಾದಿ ಬೀದಿ ರಂಪ ಮಾಡ್ಕೊಂಡು ಈ ಡ್ರಾಮಾಗಳೆಲ್ಲ ಏನಕ್ಕೆ? ಈ ಡ್ರಾಮಾಗಳೇನಕ್ಕೆ? ಎಲ್ಲೋ ಒಂದ್ ಕಡೆ ಯತ್ನಾಳ್ ಬಣ ಕಾಂಗ್ರೆಸ್ನ ಬಿ ಟೀಮ್ ಆಗಿ ವರ್ಕ್ ಮಾಡ್ತಿದೆ ಅನ್ನೋಂಥ ರೀತಿನೂ ಕಾಣಿಸ್ತಾ ಇದೆ. ಐ ಡೋಂಟ್ ನೋ ಯಾರ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಒಟ್ಟಾರೆಯಾಗಿ ಯತ್ನಾಳ್ ಏನ್ ಮಾತನಾಡಿದ್ರು, ರಮೇಶ್ ಜಾರಕಿಹೊಳಿ ಏನ್ ಮಾತನಾಡಿದ್ರು ಕೇಳಿಸ್ಕೊಡಿ. ನೋಟಿಸು ಅಧಿಕೃತವಾಗಿ ನಾನು ಬಂದಿಲ್ಲ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ.
ನನಗೆ ಇಲ್ಲಿಯವರೆಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ. 2 ಸಲ ಉತ್ತರ ಕೊಟ್ಟೆ. 3ನೇ ಸಲ ಆ ನೋಟಿಸೇ ಡೂಪ್ಲಿಕೇಟ್ ಐತಂತ ಅನಿಸ್ತು ನನಗೆ. ಅವಾಗ ನಾವು ಉತ್ತರನೇ ಕೊಡ್ಲಿಲ್ಲ. ಅವಾಗೂ 10 ದಿವಸದ ಕಾಲಾವಧಿ ಕೊಟ್ಟಿದ್ರು. ನಾ ಅದು ಉತ್ತರನೇ ಕೊಡ್ಲಿಲ್ಲ. ನನಗೆ ಗುರ್ತಾಯ್ತು ಇದು ವಿಜೇಂದ್ರ ಮಾಡಿಸಿದ್ದಿರ್ಬೋದು. ವಿಜೇಂದ್ರ ಬಹಳ ಚಾಲೋ ಅದಾನ್ರಿ. ಅವ್ರ ಅಪ್ಪಂದೇ ಸಹಿ ಮಾಡಿ ಅಂತ ಹರಿಪ್ರಸಾದ್ ಹೇಳ್ಯಾರಲ್ಲ. ಹರಿಪ್ರಸಾದ್ ಏನ್ ಹೇಳ್ಯಾರ, ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅವ್ರ ಅಪ್ಪನ ಸಹಿ ಮಾಡಿ ಎಷ್ಟೋ ಸಾವಿರಾರು ಫೈಲ್ಗಳು ಕ್ಲಿಯರ್ ಮಾಡ್ಯಾನ. ಅದಕ್ಕೆ ಈ ನೋಟಿಸ್ ಅಧಿಕೃತವಾಗಿ ನನ್ನ ಮೇಲ್ದಾಗ ಬಂದಿಲ್ಲ ಅಥವಾ ರಿಜಿಸ್ಟರ್ ಪೋಸ್ಟಿಗೆ ಬಂದಿಲ್ಲ. ಅದು ನೀವೇ ಎಲ್ಲ ಏನಾಯ್ದಾಗ ಕೆಲವೊಂದು ಟಿವಿನಾಗ ಕೆಲವೊಂದು ಚಾನೆಲ್ದಾಗ ಎಲ್ಲ ಕಡೆ ಬರ್ಲಕತ್ತದ. ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀನಿ. ಈಗ ಪಕ್ಷ ನಿರ್ಣಯ ಮಾಡಬೇಕಾಗಿತ್ತು. ವಂಶವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಮತ್ತು ಹಿಂದುತ್ವದ ಪರವಾಗಿ ಮಾತಾಡಬೇಕು ಬೇಡ. ನಮ್ಮ ಪ್ರಧಾನಮಂತ್ರಿಗಳು ಹೇಳ್ಯಾರ ವಂಶವಾದ ಇರಬಾರ್ದು, ಭ್ರಷ್ಟಾಚಾರದ ಕರಪ್ಟ್ ಪಾಲಿಟಿಷಿಯನ್ ನಮ್ಮ ಪಾರ್ಟಿಯಾಗ ಇರಬಾರ್ದು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರಬಾರ್ದು ಮತ್ತು ಹಿಂದುತ್ವ ಪರವಾಗಿ ಇರಬಾರ್ದು ಅಂತ ಏನಾರೇ ಹೊಸದ ಏನಾರ ವಿಜೇಂದ್ರ ಸಲುವಾಗಿ ತಿದ್ದುಪಡಿ ಏನಾರ ಆಗಿದ್ರೆ ಅದನ್ನೇ ಪ್ರಶ್ನೆ ಮಾಡ್ತೀವಿ. ನೋಟಿಸು ನೋಡಿ ಆಗೋದು ಬಿಡುದು ಬಿಟ್ಟು ದೇವ್ರಿಚ್ಛ. ರಾಜ್ಯ ನೋಡಿ ಹೈಕಮಾಂಡ್ ನೋಡಿ ಜಗತ್ತಿನಲ್ಲಿ ಒಂದು ಬಲಿಷ್ಠವಾದ ಪಾರ್ಟಿ ಇದು. ಜಗತ್ತಿನಲ್ಲಿ, ಭಾರತ ಎಲ್ಲ ಅಂತ ಹೈಕಮಾಂಡ್ ಟ್ವಿಸ್ಟ್ ಮಾಡಿ ಸ್ವಲ್ಪ ಕಟ್ ಅಂಡ್ ಪೀಸ್ ಮಾಡಿ ವಿಡಿಯೋ ಪ್ರದರ್ಶನ ಮಾಡಿದಾರೆ ಅಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಕೊಟ್ಟ ಸಮರ್ಥ ಉತ್ತರ ಕೊಡ್ತಾರೆ. ನೋಡಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ, ಅವಾಗ ರಾಜಕಾರಣ ಗೊತ್ತಿಲ್ಲ. BS ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ, ಅವ್ರಿಗೆಲ್ಲ ಗೊತ್ತಿದೆ. ಪಾಪ ವಿಜೇಂದ್ರ ಸಣ್ಣ ಹುಡುಗ, ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು. ಮುಂದಿನ ಫ್ಯೂಚರ್ ಮತ್ತು ವಯಸ್ಸಾಗ ಅಧ್ಯಕ್ಷ ಬರೋದು, ಇವತ್ತು ಬಿಟ್ಟರೆ ಒಳ್ಳೇದು. ಉಚ್ಚಾಟನೆ ಯತ್ನಾಳ್ ಮಾಡ್ಲೇಬೇಕಂತ ಹೇಳಿ ಈ ಕಟ್ಟಾಯ ಸುಬ್ರಹ್ಮಣ್ಯ ನಾಯ್ಡು ನೋ ಕಾಮೆಂಟ್ಸ್. ನೋಡಿ ವಿಜೇಂದ್ರ ಅವರು ಪಾಪ ಸಣ್ಣ ಹುಡುಗ, ಅವಾಗ ರಾಜಕಾರಣ ಗೊತ್ತಿಲ್ಲ. BS ಯಡಿಯೂರಪ್ಪ ಅವರು ಹುಟ್ಟು ಹೋರಾಟಗಾರ, ಅವ್ರಿಗೆಲ್ಲ ಗೊತ್ತಿದೆ. ಪಾಪ ವಿಜೇಂದ್ರ ಸಣ್ಣ ಹುಡುಗ, ದಯವಿಟ್ಟು ಇದನ್ನ ಬಿಟ್ಟು ತ್ಯಾಗ ಮಾಡ್ರೆ ಒಳ್ಳೇದು. ಮುಂದಿನ ಫ್ಯೂಚರ್ ಮತ್ತು ವಯಸ್ಸಾಗ ಅಧ್ಯಕ್ಷ ಬರೋದು, ಇವತ್ತು ಬಿಟ್ಟರೆ ಒಳ್ಳೇದು. ಉಚ್ಚಾಟನೆ ಯತ್ನಾಳ್ ಯತ್ನಾಳ್ ಅವ್ರ ಮಾತು ಕೇಳಿಸ್ಕೊಂಡ್ವಿ, ರಮೇಶ್ ಜಾರಕಿಹೊಳಿ ಅವ್ರ ಮಾತನ್ನ ಕೇಳಿಸ್ಕೊಂಡ್ವಿ. ಏನೇ ವಿಚಾರಗಳಿರ್ಬೋದು, ಏನೇ ಭಿನ್ನಾಭಿಪ್ರಾಯಗಳಿರ್ಬೋದು, ಆದ್ರೆ ಅವನಿನ್ನು ಸಣ್ಣ ಹುಡುಗ ತ್ಯಾಗ ಮಾಡಿಬಿಟ್ರೆ ಒಳ್ಳೇದು, ಬಿಟ್ಕೊಟ್ಬಿಟ್ರೆ ಒಳ್ಳೇದು. ಯಾಕೆ ಬಿಟ್ಕೊಡ್ಬೇಡ್ರಿ? ನಿಮ್ಗೆ ಅವ್ರ ಸೀಟ್ ಬಿಟ್ಕೊಡ್ಬೇಕು ಅಂತ ಇದ್ರೆ ವಿಜೇಂದ್ರ ಅವರು ನಿಮ್ಮ ಹೈಕಮಾಂಡ್ ಹತ್ರ ಹೋಗಿ ಕುತ್ಕೊಂಡು ಮಾತಾಡ್ಬೋದು ನೀವು. ಬಟ್ ಬೀದಿಲಿ ಯಾಕೆ ಮಾತಾಡ್ತಾ ಇದ್ದೀರಿ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಶೋಕಾಸ್ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ಯತ್ನಾಳ್ಗೆ ವಿಜೇಂದ್ರ ಮತ್ತೆ ಅಶ್ವಥ್ ನಾರಾಯಣ್ ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ನಾನು ಯತ್ನಾಳ್ ವಿಚಾರವಾಗಿ, ನೋಟಿಸ್ ವಿಚಾರವಾಗಿ ನಾನು ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂಥ ದಿನಗಳು ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಧನ್ಯವಾದ. ಥ್ಯಾಂಕ್ ಯು. ಸಮಾವೇಶ ಜೋರಾಗಿ ಮಾಡಿ ತೋರಿಸ್ತೀನಿ ಇನ್ನೂ ಮಾತನ್ನ ಹೇಳ್ತಾ ಇದ್ದಾರೆ. ಅವ್ರು ಶುಭ ಆಗಲಿ ಅಂತೇಳಿ ಹಾರೈಸ್ತೇನೆ. ನಾನು ಯತ್ನಾಳ್ ವಿಚಾರವಾಗಿ, ನೋಟಿಸ್ ವಿಚಾರವಾಗಿ ನಾನು ಪದೇ ಮಾತನಾಡೋದಕ್ಕೆ ಹೋಗೋದಿಲ್ಲ. ಅದು ನಕಲಿನೋ ಅಸಲಿನೋ ಬರುವಂಥ ದಿನಗಳು ಗೊತ್ತಾಗ್ತದೆ. ನಾನು ಅದ್ರ ಬಗ್ಗೆ ಇನ್ನೇನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ. ಧನ್ಯವಾದ. ಒಳಗೊಳ್ಳೇಬೇಕಾಗುತ್ತೆ. ಹಾಗಾಗಿ ಕೊಟ್ಟಿರೋಂಥ ನೋಟಿಸ್ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಉತ್ತರ ಕೊಡ್ತಾರೆ. ಯಾರಿಗೆ ಇದ್ರೂ ಅದು ಡಿಸಿಪ್ಲಿನರಿ ಅನ್ನೋದು ಎಲ್ಲರಿಗೂ ಅನ್ವಯ ಆಗುವಂಥದ್ದು. ವಿಳಂಬ ಆಯಿತು, ಹೈಕಮಾಂಡ್ ಐತ್ರಿ ಅಂತ ಹೇಳ್ತಾ ಇದ್ರು. ಕೊನೆಗೂ ನೋಟಿಸ್ ಕೊಡ್ತಾರೆ. ಈಗ ಭಿನ್ನಮತ ಬೀದಿಯಲ್ಲಿ ಮಾತಾಡುವಂಥದ್ದೆಲ್ಲ ನಿರೀಕ್ಷೆ ಇದೆಯಾ? ಎಲ್ಲರೂ ಪಕ್ಷದ ಚೌಕಟ್ಟಿನಲ್ಲಿ ಒಂದಾಗಿ ಒಗ್ಗಟ್ಟಾಗಿ ನಾವು ಇರಬೇಕಾಗತ್ತೆ. ಆ ಒಗ್ಗಟ್ಟನ್ನು ಕಾಪಾಡಿಕೊಳ್ಳಿಕ್ಕೆ, ಶಿಸ್ತನ್ನು ಕಾಪಾಡಿಕೊಳ್ಳಿಕ್ಕೆ ಪಕ್ಷದ ಎಲ್ಲ ಹಿರಿಯರು, ಕಿರಿಯರು, ಪ್ರತಿಯೊಬ್ಬ ಕಾರ್ಯಕರ್ತನು ಎಲ್ಲರೂ ಎಲ್ಲ ಹಂತದಲ್ಲೂ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಾಗುತ್ತೆ. ಎಲ್ಲರಿಗೂ ಅನ್ವಯ ಆಗುತ್ತೆ, ಮೇಲಿನಿಂದ ಕೆಳಗಿನವರೆಗೂ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಪಕ್ಷಕ್ಕೆ ಸ್ಪಷ್ಟತೆ ಬೇಕಾಗಿದೆ. ಆ ಸ್ಪಷ್ಟತೆಯನ್ನು ಈ ನೋಟಿಸಿನ ಮೂಲಕ ಕೊಟ್ಟಿದ್ದಾರೆ. ಸಂಬಂಧಪಟ್ಟ ವ್ಯಕ್ತಿಗಳು ಅದಕ್ಕೆ ಉತ್ತರ ಕೊಡುವಂಥದ್ದು ಮಾಡ್ತಾರೆ. ಒಳಗೊಳ್ಳೇಬೇಕಾಗುತ್ತೆ. ಹಾಗಾಗಿ ಕೊಟ್ಟಿರೋಂಥ ನೋಟಿಸ್ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಉತ್ತರ ಕೊಡ್ತಾರೆ. ಯಾರಿಗೆ ಇದ್ರೂ ಅದು ಬಿಜೆಪಿ ನಾಯಕರ ಮಾತುಗಳನ್ನ ಕೇಳಿಸ್ಕೊಂಡು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಚರ್ಚೆಯಲ್ಲಿ ನಾಗರಾಜ್ ನಾಯಕ್ ಅವರು ಬಿಜೆಪಿ ವಕ್ತಾರಿದ್ದಾರೆ. ನಮಸ್ತೆ ನಾಗರಾಜ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಂತೇಶ್ ಹಟ್ಟಿ ಅವರು ಕಾಂಗ್ರೆಸ್ ವಕ್ತಾರಿದ್ದಾರೆ. ಮಹಂತೇಶ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಮೊದಲು ನಾನು ನಾಗರಾಜ್ ಅವ್ರ ಹತ್ರ ಮಾತನಾಡ್ತೀನಿ. ಹಿಂದೆಂದೂ ಕಾಣದಂತ ಬಿಜೆಪಿಯ ಬಣಬಡಿದಾಟ ಇವತ್ತು ಇಡೀ ರಾಜ್ಯ ಕಾಣ್ತಾ ಇದೆ, ಇಡೀ ದೇಶ ಕಾಣ್ತಾ ಇದೆ, ದೆಹಲಿ ಅಂಗಳಕ್ಕೂ ಕೂಡ ಹೋಗಿ ನಿಂತಿದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ನೋಡ್ರಿ, ಭಾರತೀಯ ಜನತಾ ಪಕ್ಷ ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡದಾದಂಥ ಪಕ್ಷ. ಮನೆಯಲ್ಲಿಯೇ ಸಹಿತ ಸಣ್ಣ ಪುಟ್ಟ ಭಿನ್ನಮತಗಳು ಇದ್ದೇ ಇರ್ತವೆ. ಅದೇ ಹಿನ್ನೆಲೆಯಲ್ಲಿ ಒಂದು ದೊಡ್ಡದಾದಂಥ ಒಂದು ಪಕ್ಷದಲ್ಲಿ ಒಂದು
ಸಣ್ಣ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತೇನಿಲ್ಲ, ಅದು ಇರಬಹುದು. ಈಗಾಗಲೇ ಪಕ್ಷ ನೋಟಿಸು ಕೊಟ್ಟಿದೆ ಅನ್ನುವುದರ ಬಗ್ಗೆ ಮಾಧ್ಯಮಗಳಲ್ಲೂ ಸಹಿತ ಪ್ರಸ್ತಾಪ ಆಗಿರುವುದನ್ನು ತಾವು ನೋಡಿರ್ತೀರಿ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಒಂದು ತಿಳಿ ಆಗಸ ಖಂಡಿತವಾಗಿ ಕಂಡು ಬರ್ತದೆ. ಭಾರತೀಯ ಜನತಾ ಪಕ್ಷ ಇಷ್ಟು ದೊಡ್ಡ ಪಕ್ಷವಾಗಿ ಬೆಳ್ಕೊಂಡು ಬರುವುದರ ಹಿಂದೆ ಅನೇಕ ಈ ರೀತಿಯ ಸಾಹಸಗಳನ್ನು, ಅನೇಕ ಈ ರೀತಿಯ ಕಷ್ಟಗಳನ್ನೆಲ್ಲ ದಾಟ್ಕೊಂಡು ಬಂದಿರುವಂತ ಸಂದರ್ಭದಲ್ಲಿ, ಹಾಗಾಗಿ ಭಾರತೀಯ ಜನತಾ ಪಕ್ಷ ಬಹಳ ದೊಡ್ಡ ಪಕ್ಷ ಅಂತಂದ್ರೆ ಈ ಹುಣ್ಣಿಮೆ ಚಂದ್ರ ಬಂದಾಗ ಕೆಲವೊಂದು ಸಲ ಮೋಡಗಳು ಬರ್ತವೆ ಮೇಡಮ್. ಮೋಡಗಳು ಬರಬಾರ್ದು ಅಂತಿಲ್ಲ, ಬರ್ತವೆ. ಮೋಡಗಳು ಹಾರು ಹೋಗ್ತವೆ. ನಾನೇನು ಹೇಳುವುದು ಅಂತ ಹೇಳಿದ್ರೆ, ತಲೆಯ ಮೇಲೆ ಹಕ್ಕಿ ಹಾರು ಹೋಗ್ಬಹುದು, ಆದ್ರೆ ಗೂಡು ಕಟ್ಟಬಾರದು ಅಷ್ಟೇನೆ. ಹಾಗಾಗಿ ಖಂಡಿತವಾಗಿ ಹಕ್ಕಿ ಪಾಸ್ ಆಗ್ತದೆ. ಗೂಡು ಕಟ್ಟಿ ಅದು ಕುಟುಕ್ತಾ ಇದೆ ಅಂತ ಅಲ್ಲ, ಗೂಡು ಕಟ್ಟಿ ಕುಟುಕ್ತಾ ಇದೆಯಂತಲ್ಲ. ಇಂಥ ಒಂದು ದೊಡ್ಡದಾದಂಥ ಪಕ್ಷದಲ್ಲಿ ಹಲವಾರು ವಿಚಾರಧಾರಿಯವರು ಇರ್ತಾರೆ, ಹಲವಾರು ಅಭಿಪ್ರಾಯವನ್ನು ಹೊಂದಿದವರು ಇರ್ತಾರೆ, ಏನೇನೋ ಒಂದು ಅವಕಾಶಗಳಿರ್ತವೆ. ಇಂಥ ಸಂದರ್ಭದಲ್ಲಿ ಇಂಥವುದೆಲ್ಲ ಕೆಲವೊಂದು ಸಲ ಆಗ್ತದೆ. ಅದು ಈಗಾಗಲೇ ಪಕ್ಷ ಅದಕ್ಕೆ ನೋಟಿಸನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ನೋಟಿಸಿನ ಮೇಲೆ ಇನ್ನು ವಿಚಾರಣೆ ಆಗ್ಬೋದು, ನೋಟಿಸಿನ ಮೇಲೆ ಒಂದು ತೀರ್ಮಾನವನ್ನು ಕೈಗೊಳ್ಳುವಂಥ ದಿನದಲ್ಲಿ ನಾವೇ ಅದು ಹೀಗಾಗ್ತದೆ ಹಾಗಾಗ್ತದೆ ಅನ್ನುವಂಥ ಒಂದು ತೀರ್ಮಾನವನ್ನು ಈ ಹಂತದಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ. ಖಂಡಿತವಾಗಿ ಭಾರತೀಯ ಜನತಾ ಪಕ್ಷ ಇದನ್ನು ಮೀರಿ ಮುಂದುವರಿತದೆ. ಮತ್ತು ಖಂಡಿತವಾಗಿ ಮತ್ತೆ ಒಳ್ಳೆಯ ಒಂದು ವ್ಯವಸ್ಥೆ ನಮ್ಮಲ್ಲಿ ಆಗ್ತದೆ. ನಮ್ಮ ಧೋರಣೆ ಏನಿದೆ ಅಂತ ಹೇಳಿದ್ರೆ, ಇಡೀ ಒಂದು ದೇಶದಿಂದ ಕಾಂಗ್ರೆಸ್ ಮುಕ್ತ, ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ಭಾರತವನ್ನು ಕಾಣಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾನು ತಮ್ಮಲ್ಲಿ ಹೇಳ್ಕೊಳ್ಳೋದೇನಂತ ಹೇಳಿದ್ರೆ, ಇದು ಖಂಡಿತವಾಗಿ ಬಗೆಹರಿತದೆ. ಇದು ಮನೆಯೊಳಗಿನ ಒಂದು ಮನಸ್ತಾಪನೋ ಅಥವಾ ಚಿಕ್ಕ ಮನಸ್ತಾಪನೋ ಅಂತ ಅಂದ್ಕೊಳ್ಬಹುದು ನಾವು. ಓಕೆ, ಮಹಾಂತೇಶ್ ಜಿ, ಮೊದಲ ಪ್ರತಿಕ್ರಿಯೆ ನಿಮ್ದು. ನಿಮ್ಗೆ ಬಹಳ ಖುಷಿ ಆಗಿದೆ ಅಂತ ಅಂದ್ಕೊಳ್ತೀನಲ್ವಾ? ಹೆಂಗೋ ನಿಮ್ಮ ಹಗರಣಗಳ ವಿಚಾರ ತೇಲೋಗ್ತಾ ಇದೆಯಲ್ಲಪ್ಪ ಇವ್ರು ಬಣ ಬಡದಾಡ್ತಲ್ಲಿ ಅಂತ. ನೋಡಿ ಮೇಡಮ್, ಈ ರಾಜ್ಯದ ಜನತೆ ದಡ್ರಲ್ಲ ರೀ. ಈ ರಾಜ್ಯದ ಜನತೆ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದಾರೆ. ಯಾರ ಹೇಳಿಕೆಯನ್ನ ಏನು ಮಾಡ್ತಾ ಇದ್ದಾರೆ ಅನ್ನೋದು ಪ್ರತಿಯೊಬ್ಬ 18 ವರ್ಷದ ಪ್ರಜೆಯಿಂದ ಹಿಡ್ಕೊಂಡು 60-70 ವರ್ಷದ ಪ್ರತಿಯೊಬ್ಬ ಪ್ರಜೆಯೂ ಸಹ BJPಯರ ವಿಚಾರಗಳನ್ನು, BJPಯರ ಮಾತುಗಳನ್ನು, ಅವ್ರ ಆಡಳಿತ, ಅವರು ಆಡ್ತಾ ಇರುವಂಥ ಹುಡುಗ ಅಂತ ಹೇಳಿದ್ರಲ್ಲ ಅಂತ ಆಡ್ತಾ ಇರುವ ನಾಟಕೀಯ ಭಾವನೆಗಳನ್ನು ನೋಡ್ತಾ ಇದ್ದಾರೆ. ಯಾರು ಚೆನ್ನಾಗಿ ಬಡ್ದಾಡ್ತಾ ಇದ್ದಾರೆ ಇವರು? ಈ ರಾಜ್ಯದ ಪರಿಸ್ಥಿತಿಯನ್ನು ಅಭಿವೃದ್ಧಿಗೋಸ್ಕರ ಹೋಗಿ ನಾಳೆ 9ರಿಂದ ಸೆಷನ್ ಇದೆ. ಆ ಅಭಿವೃದ್ಧಿ ವಿಷಯದಲ್ಲಿ ವಿಚಾರಗಳನ್ನು ಚರ್ಚೆ ಮಾಡಲಿ, ಸರಿಯಾದ ವಿಚಾರಗಳನ್ನು ಹೋಗಿ ಅಲ್ಲಿ ಮಾಡಲಿ. ತಮ್ಮೊಳಗೆ ನಾವು ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಲ್ಲ, ಅಣ್ಣ ತಮ್ಮ ಬಡ್ದಾಡಿ 2 ಮನೆ ಬೇರಾಯ್ತು ಅಂಥೇಳಿ, ಆ ಪರಿಸ್ಥಿತಿ ಬಂದರೂ ಬರ್ಬೋದು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸೀನಿಯರ್ ನಾಯಕರಿದ್ದಾರೆ, ಇವರು ಸಹ ಯುವಕರಿದ್ದಾರೆ. ಯುವಕರು ಸರಿಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾಗಿ, ಯಾವುದನ್ನು ನಡೆಸಬೇಕಾದ್ರೆ ಸಾರಥಿ ಭಾಳ ಮುಖ್ಯ. ಸಾರಥಿ ಕೂತ್ಕೊಂಡ ರಥವನ್ನು ಓಡಿಸ್ಬೇಕಾದ್ರೆ ಎಲ್ಲರನ್ನು ತೆಗೆದುಕೊಂಡು ತೆಕ್ಕೆಯಲ್ಲೇ ತೆಗೆದುಕೊಂಡು ಹೋಗ್ಬೇಕಂತಾರಲ್ಲ, ಅಂಥ ವ್ಯಕ್ತಿತ್ವ ಅವ್ರಿಗೆ ಬೇಕು. ನಾವೇನು ಅವ್ರಿಗೆ ಹೇಳಬೇಕಾಗಿಲ್ಲ. ಆದರೆ ಈ ರಾಜ್ಯದ ಜನತೆ ದಡ್ರಲ್ಲ ರೀ. ನಿಮ್ಮ ನಾಟಕಗಳನ್ನು ನೋಡ್ತಾ ಇದ್ದಾರೆ. ನಿಮಗೆ ಏನು ಉತ್ತರ ಕೊಡಬೇಕು ಅದನ್ನು ಉತ್ತರ ಕೊಡ್ತಾರೆ. ಇದು ಸಣ್ಣ ವಿಚಾರವಲ್ಲ. ಅದನ್ನು ಸಹ ಭಾಳ ಸ್ಪಷ್ಟವಾಗಿ ನಾವು ಕಾಂಗ್ರೆಸ್ ಪಕ್ಷ ಹೇಳ್ತಾ ಇದ್ದೇವೆ. ನಿಮ್ಮ ಬಡಿದಾಟಗಳು ಏನೇ ಇದ್ದರೂ ನಿಮ್ಮ ಮನೆಯಲ್ಲಿ ಇಟ್ಕೊಳ್ರಿ. ರಾಜ್ಯಕ್ಕೆ, ಜನರಿಗೆ ಸುಮ್ಮನೆ ಇದರಿಂದನೂ ಸಹ ರಾಜ್ಯದ ಜನತೆ ತೊಂದರೆ ಅನುಭವಿಸುವಂಥ ವ್ಯವಸ್ಥೆ ಆಗಬಾರ್ದು ಅನ್ನೋದನ್ನು ನಾನು ಕಾಂಗ್ರೆಸ್ ವಕ್ತಾರನಾಗಿ ತಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ. ನಿಮ್ಮಲ್ಲಿ ಯಾವುದು ಬಣ ಬಡದಾಟ ಇಲ್ಲ ಅಲ್ಲ? ಇರ್ಬೋದು. ಇಲ್ಲ ಬಿಡಿ.